ಕೀರ್ತನೆ 27:14 ವಚನ, ಯೇಸುವನ್ನ, ದೇವರನ್ನ, ಯೆಹೋವನನ್ನ ನಿರೀಕ್ಷಿಸಿ ಕೊಂಡಿರು, ದೃಢವಾಗಿರು, ನಿನ್ನ ಹೃದಯವು ಧೈರ್ಯದಿಂದಲೇ ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು ಅಂತ. ಒಂದು ಕಾರ್ಯಗಳು ಆಗ್ತದೋ ಇಲ್ಲೋ, ಇದು ನಡೀತದೋ ಇಲ್ಲೋ, ಇದು ಸಂಭವಿಸೋದೋ ಇಲ್ಲೋ ಅಂತೇಳಿ ಅನೇಕ ಸಾರಿ ನಾವು ಗಲಿಬಿಲಿ ಆಗ್ತೇವೆ. ಆದರೆ ದೇವರ ಮೇಲೆ ನಿರೀಕ್ಷೆ ಇಟ್ಟುವಾಗ ದೇವರು ನಮ್ಗೆ ಏನು ಮಾಡ್ತಾನಂದ್ರೆ ಆ ಕಾರ್ಯಗಳನ್ನ ಮಾಡುವಂತ ಅಲ್ಲೆಲ್ಲ ನಿರೀಕ್ಷಿಸಿಕೊಂಡಿರು ಮತ್ತು ವಾಕ್ಯದ ಜೊತೆ ನಿಮಗೆ ನೀನು ದೃಢವಾಗಿರು. ಅಲ್ಲೆಲ್ಲೂಯ್ಯ. ಪ್ರತಿ ತಿಂಗಳು ಬರುವಾಗ ನಮ್ಮ ಅವಶ್ಯಕತೆ ನಮ್ಗೆ ಬೇಕು ಅಲ್ಲ, ಮನೆ ಮಾಡಿ ಕಟ್ಟೋದಿರ್ತದೆ, ಮತ್ತೆ ಏನಾದ್ರು ಹೋಗ್ತಾ ಇರ್ತದೆ, ಬಟ್ ಏನಾದ್ರು ಒಂದು ಕಾರ್ಯಗಳು ಇದ್ದೇ ಇರ್ತಾರೆ ಅಲ್ಲ. ಕೆಲವು ಮನೆ ಸ್ವಂತ ಇರ್ಬೋದು, ಕೆಲವು ದಿನ. ಆದರೆ ಪ್ರತಿಯೊಬ್ಬರು ಒಂದು ತಿಂಗಳು ಬರುವಾಗ ಯಾಕಂತಂದ್ರೆ ಅದು ಮೇನ್ ಬಾಡಿ ಕಟ್ಟೋದಾಗಿರ್ಬೋದು ಅಲ್ಲ, ಹಣದ ಸಹಾಯ ಆಗಿರ್ಬೋದು, ಇಲ್ಲ ಒಂದು ಕಾರ್ಯಗಳಾಗಿರ್ಬೋದು, ಅವೆಲ್ಲ ನಮ್ಗೆ ಏನಾಗ್ತಂದ್ರೆ ನೋಡುವಾಗ ನಮ್ಮ ಹೃದಯ ಏನಾಗ್ತಂದ್ರೆ ಒಂದ್ಸಾರಿ ಇದು ಆಕ್ಯತ್ತೋ ಇಲ್ಲೋ ಅಂತ ಹೇಳಿ. ಆದರೆ ಏನಾಗಬೇಕಂದ್ರೆ ದೇವರನ್ನ ನಿರೀಕ್ಷಿಸಿಕೊಂಡಿರ್ಬೇಕು ಮತ್ತು ದೃಢವಾಗಿರ್ಬೇಕು ಮತ್ತು ನಿನ್ನ ಹೃದಯ ಹೆಂಗಿರ್ಬೇಕಂದ್ರೆ ಧೈರ್ಯದಿಂದ ಇರಬೇಕು. ಯೆಹೋವನನ್ನ ನಿರೀಕ್ಷಿಸಿಕೊಂಡಿರು ಅಂದ್ರೆ ದೇವರು ಎಲ್ಲವನ್ನ ನನಗೆ ಈ ಜುಲೈ ತಿಂಗಳಲ್ಲಿ ಯೇಸುವ ನಾಮದಲ್ಲಿ ಒದಗಿಸಿ ಕೊಡ್ತಾನೆ ಅಂತೇಳಿ ಆ ಭರವಸೆ ಇರಬೇಕು. ಅಲ್ಲೆಲ್ಲೂಯ್ಯ. ದೇವರು ನನ್ನನ್ನ ನೋಡಿಕೊಳ್ಳುತ್ತಾರೆ. ಕೀರ್ತನೆ 23:1 ಯೆಹೋವನು ಏನಾಗಿದ್ದಾನೆ? ಕುರುಬನಂತ ಹೇಳುತ್ತೆ. ದಾವೀದನು ಹೇಳ್ತಿದ್ದಾನೆ, ದೇವರು ನನಗೆ ಕುರುಬನಾಗಿದ್ದು ಹಸಿರುಗಾವಲುಗಳೆಲ್ಲ ನಾನು ತಂಗಿಸುತ್ತಾನೆ, ವಿಶ್ರಾಂತಿಗಳ ನೀರು ಬೆಳೆಗಳಿಗೆ ಬರಮಾಡುತ್ತಾನೆ, ನಾನು ಅನೇಕ ನಡೆಸ್ತಾನೆ ಅಂತ ಹೇಳಿ ಆ ಕುರುಬ ಕುರುಬನನ್ನ ಏನ್ ಮಾಡ್ತಾವ ಅಂತ ಹೇಳಿದ್ರೆ ನಿರೀಕ್ಷಿಸಿಕೊಂಡಿರ್ತಾವ. ನನಗೆ ಒಳ್ಳೆ ನೀರಲ್ಲಿ ನಡೆಸ್ತಾನೆ, ಸರಿಯಾದ ನನಗೆ ಹುಲ್ಲನ್ನ ಕೊಡುತ್ತಾರೆ ಅಂದ್ರೆ ಆ ಕುರಿಗಳು ಯಾರು ನಿರೀಕ್ಷಿಸುತ್ತವೆ? ಕುರುಬನನ್ನ. ಹಾಗೆ ನಾವು ಸಹ ಕುರಿಗಳಿದ್ದ ಹಾಗೆ ನಮ್ಮ ಕುರುಬ ಯಾರು? ದೇವರ. ಅವರನ್ನ ಏನ್ ಮಾಡ್ಬೇಕಂದ್ರೆ ನಾವು ನಿರೀಕ್ಷಿಸಿಕೊಂಡಿರ್ಬೇಕು. ಅಲ್ಲೆಲ್ಲೂಯ್ಯ. ತಿಂಗಳಿಗೆ ಬೇಕಾಗಿರುವಂತ ಎಲ್ಲ ಕಾರ್ಯಗಳನ್ನ ದೇವರು ಒದಗಿಸಿಕೊಡ್ಬೇಕು. ಅದಕ್ಕೆ ಇನ್ನೊಂದು ವಚನ ಆಯ್ತು ನೋಡ್ರಿ, ಅದರಲ್ಲಿ ಓದಬೇಕು. ಅದೇ ಒಂದು ಕೀರ್ತನೆಗಳು 37ನೇ ಅಧ್ಯಾಯ 34ನೇ ವಚನ ನೋಡ್ರಿ. 37 ಕೀರ್ತನೆ 37:34. ಯೆಹೋವನನ್ನು ನಿರೀಕ್ಷಿಸುವವನಾಗಿ ಆತನ ಮಾರ್ಗವನ್ನೇ ಅನುಸರಿಸುವವನು ಆಗ ಆತನು ನಿನ್ನನ್ನು ಮುಂದಕ್ಕೆ ತಂದು ದೇಶವನ್ನು ಅನುಭವಿಸುವಂತೆ ಮಾಡುವನು. ಯೆಹೋವನನ್ನು ನಿರೀಕ್ಷಿಸುವವನಾಗಿ ಆತನ ಮಾರ್ಗವನ್ನು ಅನುಸರಿಸುವನು. ಸಾಕರೆ ಅಲ್ಲಿ ಬರ್ತದೆ ದೇವರನ್ನ ನಿರೀಕ್ಷಿಸುವವನ ಅಂತ ಹೇಳ್ತದೆ. ಅಲ್ಲೆಲ್ಲೂಯ್ಯ. ಆತನ ಮಾರ್ಗವನ್ನು ನಿರ್ವಹಣೆ ದೇವರನ್ನ ಆಶೀರ್ವದಿಸಲ್ಪಡ್ತಕ್ಕಂಥ ದೇವರು. ಅಲ್ಲೆಲ್ಲೂಯ್ಯ. ಮತ್ತೆ ಅದೇ ಇನ್ನೊಂದು ವಚನ ಓದಿದ್ರೆ 62:5 ನನ್ನ ದೇವರನ್ನ ನಂಬಿ ಶಾಂತವಾಗಿರು, ನನ್ನ ನಿರೀಕ್ಷೆಯು ನೆರವೇರುವುದು ಆತನಿಂದಲೇ. ಯಾರಿಂದಲೇ? ನನ್ನ ನಿರೀಕ್ಷೆ ನೆರವೇರುವುದು ಯಾರಿಂದಲೇ? ದೇವರಿಂದಲೇ ಅಂತ ಹೇಳ್ತಾರೆ. ಅಲ್ಲೆಲ್ಲೂಯ್ಯ. ನನ್ನ ನಿರೀಕ್ಷೆ ಭಾಳ ಇದಾವೆ, ಎಲ್ಲ ಇದಾವೆ. ಆದರೆ ನಾವು ನಿರೀಕ್ಷಿಸುತ್ತೇವೆ. ನನ್ನ ನಿರೀಕ್ಷೆ ಏನಾಗಿದೆ ಅಂತ ಹೇಳಿದ್ರೆ ನೆರವೇರ್ತವೆ. ಯಾರಿಂದಲೇ ಅಂತ ಹೇಳಿದ್ರೆ ದೇವರಿಂದಲೇ. ಅಲ್ಲೆಲ್ಲೂಯ್ಯ. ಅಲ್ಲೆಲ್ಲೂಯ್ಯ. ಅನೇಕ ಸಾರಿ ನೋಡ್ರಿ ನಾವು ಕೆಲವು ಜನರು ಸಹಾಯ ಮಾಡ್ತಾರೆ ಅಂತ ಹೇಳಿ ನಿರೀಕ್ಷೆಯನ್ನ ನಾವು ಎದುರು ನೋಡ್ತಿರ್ತೇವಲ್ಲ. ನಿನ್ನೆ ಒಬ್ರು ಹೇಳ್ತಾ ಇದ್ರು, ಅವರು ಸಹಾಯ ಮಾಡ್ತೇನೆ ಅಂತ ಹೇಳಿ ಹೇಳ್ತಾ ಇದ್ರು ಅಂತ ಹೇಳಿ ಹೇಳಿದ್ರಂತೆ. ಅವರು ಒಂದು ವಿಷಯದಲ್ಲಿ ಸಹಾಯ ಮಾಡ್ತೇನೆ ಅಂತ ಹೇಳಿ. ಆದರೆ ಆ ಸಮಯ ಬರುವಾಗ ಅವ್ರು ಏನು ಮಾಡ್ತಂದ್ರೆ ಅವರು ಸಹಾಯ ಮಾಡಲಿಲ್ಲ. ಅವರು ಅವ್ರ ವಿಷಯ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಏನಾದ್ರು ಸಹಾಯ ಮಾಡಿ ಅಂದರೆ ಹೇಳ್ತಾ ಇದ್ದಾರೆ ಇನ್ನೊಬ್ರು ಅವ್ರು ಕೊಡದೇ ಇದ್ರು ಸಹ ಏನು ಮಾಡ್ತಾರೆ, ಮನುಷ್ಯನ ನಿರೀಕ್ಷೆ ಇರುವಾಗ ಅವ್ರು ಏನು ಮಾಡ್ತಾರೆ, ನಿರೀಕ್ಷೆ ತಪ್ಪೋಗ್ಬಿಡುತ್ತೆ. ನಿರೀಕ್ಷೆ ಇಡಬೇಕು ನಾವು. ಆದರೆ ಇವ್ರ ಮುಖಾಂತರ ದೇವರ ನೀರನ್ನು ಕೊಡುವಂಥ ಶಕ್ತಿ ಅಂತ ದೇವರ ಮೇಲೆ ನಾವೇನು ಮಾಡಬೇಕು? ನಿರೀಕ್ಷೆ ಇಡಬೇಕು. ಅಲ್ಲೆಲ್ಲೂಯ್ಯ. ಅದಕ್ಕಾಗಿ ನಿರೀಕ್ಷೆ ಅನ್ನೋದು ಏನಾಗಿದೆ ಅಂತ ಹೇಳಿದ್ರೆ ಎದುರು ನೋಡುವಂಥದ್ದಾಗಿದೆ. ಏನಾಗಿದೆ? ಎದುರು ನೋಡುವುದು. ಅಲ್ಲೆಲ್ಲೂಯ್ಯ. ಅಲ್ಲೆಲ್ಲೂಯ್ಯ. ಒಂದು ಬಸ್ ವೇಟ್ ಮಾಡುವಾಗ ಬಸ್ ಏನು ಮಾಡ್ತೈತೆ? ಬರ್ತದೆ ನಾವೇನು ಮಾಡ್ತಿರ್ತೇವೆ? ನಿರೀಕ್ಷೆಯಲ್ಲಿರ್ತೇವೆ, ವೇಟ್ ಮಾಡ್ತಿರ್ತೇವೆ, ಎದುರು ನೋಡ್ತೇವೆ. ನಂಗೆ ಹೆಂಗೆ ನಿರೀಕ್ಷೆ ಅಂತ ಹೇಳಿದ್ರೆ ಆ ಬರುವಂಥ ಮಾರ್ಗವನ್ನು ನೋಡ್ತಿರ್ತೇವೆ ನಾವು. ಒಂದು ವೇಳೆ ಹಿಂಗೆ ಕ್ರಾಸ್ ಇತ್ತಂದ್ರೆ ಆ
ಕ್ರಾಸ್ ಆಗಿ ನೋಡ್ತಿರ್ತೇವೆ ನಾವು. ಯಾವಾಗ ಈ ಕ್ರಾಸ್ ಬರ್ತೈತೋದು ಯಾವಾಗ ಅಂದ್ರೆ ದೃಷ್ಟಿ, ಆ ಮನಸ್ಸು ಎಲ್ಲ ಮೈಂಡ್ ಎಲ್ಲಿರ್ತೈತೆ ಅಲ್ಲಿರ್ತೈತೆ ಅಲ್ಲ. ಒಂದು ಇದರಲ್ಲಿ ಒಂದ್ ವೇಳೆ ಬಂದ ತಕ್ಷಣ ಒಂದು ಮನಸ್ಸಿಗೆ ಏನಾಗ್ತದೆ ಅಂದ್ರೆ ಏನಾಗಿದೆ ನೆಮ್ಮದಿ ಆಗ್ತದೆ. ಬಸ್ ಬಂದು ಬಸ್ ಏನಾಗಿದೆ ಏನೋ ಒಂದು ಸಿಗ್ನಲ್ ಸಿಕ್ತಿ. ಅದು ಸಿಕ್ಕ ಮೇಲೆ ದೇವ್ರು ಏನಾಗಿದೆ ಅಂದ್ರೆ ನಮಗೆ ಒಂದು ಸಮ. ಹಂಗೆ ನಾವು ಅನೇಕ ನಿರೀಕ್ಷೆಯಲ್ಲಿ ಇರುವಂತ ಎಲ್ಲಾ ಕಾರ್ಯಗಳನ್ನ ದೇವರು ಈ ಜುಲೈ ತಿಂಗಳಲ್ಲಿ ನಾವು ದೇವರಿಗೆ ಒಪ್ಪಿಸಿಕೊಡುವಾಗ ಆ ನಿರೀಕ್ಷೆ ಎಲ್ಲ ದೇವರಿಂದಲೇ ನಮ್ಗೆ ಏನಾಗ್ತವೆ ನೆರವೇರ್ತವೆ. ಹಲ್ಲೆಲೂಯಾ. ನಿರೀಕ್ಷಿಸಿದ್ದೇವೆ ನಾವು ಸಹಾಯ ಎಲ್ಲ ನಿರೀಕ್ಷಿಸಿದ್ದೇವೆ. ಆದ್ರೆ ಅವೆಲ್ಲ ನೆರವೇರ್ಬೇಕಂದ್ರೆ ನಾವೇನು ಯಾರು ನಿರೀಕ್ಷಿಸಬೇಕು? ದೇವರನ್ನ, ಮನುಷ್ಯರನ್ನಲ್ಲ, ಜನರನ್ನಲ್ಲ. ಬೇಕಾಗಿದೆ ನನಗೆ, ಆದ್ರೆ ಇದನ್ನೆಲ್ಲ ಕೊಡ್ತೀವಿ ಸ್ವಾಮಿ ಅಂತೇಳಿ ನಾವೇನ್ ಮಾಡಬೇಕು? ದೇವರಿಗೆ ನಾವೇನ್ ಮಾಡಬೇಕು? ನಿರೀಕ್ಷಿಸಬೇಕು. ಮತ್ತು ನಮ್ಮ ಆರೋಗ್ಯ ವಿಷಯದಲ್ಲಿ ಆಗಿರ್ಬೋದು, ನಮ್ಮ ಹೆಲ್ತ್ ವಿಷಯದಲ್ಲಿ ಆಗಿರ್ಬೋದು, ಹಣಕಾಸಿನ ವಿಷಯದಲ್ಲಿ ಆಗಿರ್ಬೋದು, ಮಕ್ಕಳ ಭವಿಷ್ಯದಲ್ಲಿ ಆಗಿರ್ಬೋದು, ಅನೇಕ ರೀತಿ ಸಹಾಯಕರ ಎಲ್ಲವನ್ನ ದೇವರು ಏನ್ ಮಾಡ್ಬೇಕಂತ ಹೇಳಿದ್ರೆ ದೇವರೇ ಒದಗಿಸಿಕೊಡುವಂತ ಮಾಡಿ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ಬೈಬಲಲ್ಲಿ ಇಬ್ಬರ ನಿರೀಕ್ಷೆ ಬಹಳ ಇಂಪಾರ್ಟೆಂಟ್ ಹೇಳಿದೆ. ಒಂದು ಕಾನ್ಯಾನ್ಯ ಸ್ತ್ರೀಗಳು, ಯಾರು? ಕಾನ್ಯಾನ್ಯ ಸ್ತ್ರೀ. ಇನ್ನೊಂದು ಯಾರು? ಇನ್ನೊಬ್ರು ಯಾರು ಹೇಳಿದ್ರೆ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಬೇಕಂತೇಳಿ ಆ ಬಡ ವಿಧವೆ. ಎರಡು ಸ್ತ್ರೀಯರ ಒಂದು ನಿರೀಕ್ಷೆ ಏನಾಗಿದೆ ಅಂತ ಹೇಳಿದ್ರೆ ಒಂದು ವಿಷಯದಲ್ಲಿ ಬಹಳ ಅದು ನೆನೆಸಲ್ಪಟ್ಟಿದೆ. ಕಾನ್ಯಾನ್ಯ ಸ್ತ್ರೀ ಇವತ್ತು ಒಬ್ಬ ಅನ್ಯ ಮತ್ತು ಮಗಳಿಗೆ ಏನಾಗಿತ್ತು? ದೆವ್ವ ಹಿಡಿದಿತ್ತು. ಏನಾಗಿದೆ? ದೆವ್ವ ಹಿಡಿದಿರುವಾಗ ಯೇಸು ಸ್ವಾಮಿಯ ನಿರೀಕ್ಷಿಸಿ ಬಂದವಳು. ಯೇಸು ಸ್ವಾಮಿ ಹೋಗ್ತಾ ಇದ್ದಾರೆ, ಶಿಷ್ಯರು ಹೋಗ್ತಾ ಇದ್ದಾರೆ. ಹೋಗ್ತಿರುವಾಗ ಅವ್ರು ಹೇಳಿದ್ರು, ಯೇಸು ಸ್ವಾಮಿ ನನ್ನ ಮಗಳಿಗೆ ಏನಾಗಿದೆ? ಯೇಸು ಸ್ವಾಮಿ ಏನ್ ಮಾಡಿ ಟಿವಿ ಒಳ್ಳೆ ಸುಮ್ಮನೆ ಹೋಗ್ತಾ ಇದ್ದೆ. ಇನ್ನು ಸಹ ಏನ್ ಮಾಡಿದಳು? ನಿರೀಕ್ಷೆಯಿಂದ ಕೂಗಿದ್ಲು. ಅವಾಗ ಕೂಗಿ ಯಾಕಂದ್ರೆ ಶಿಷ್ಯರು ಕೇಳಿದ್ರು ಸಹ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನೋಡಲ್ಲಿ ಅವಳು ಬರ್ತಾ ಇದ್ದಾಳೆ, ಏನಾದ್ರು ಮಾಡಂತ ಹೇಳುವಾಗ ನಾನು ಇಸ್ರಾಯೇಲ್ ಜನರಿಗೆ ಬಂದಿದ್ದೇನೆ ಅಂತ ಹೇಳಿ ಅವ್ರು ಒಂದು ಮಾತು ಹೇಳ್ತಾರೆ. ಮತ್ತು ಅವಳು ಏನ್ ಮಾಡ್ತಾರೆ? ಕೂಗ್ಕೊಂಡು ಬರ್ತಾ ಇದ್ದಾರೆ, ಮತ್ತೆ ಪಾದಕ್ಕೆ ಬೀಳ್ತಾ ಇದ್ದಾರೆ. ಮತ್ತೆ ಸ್ವಾಮಿಗಳು ಮಕ್ಕಳು ತಿನ್ನೋ ರೊಟ್ಟಿಯನ್ನು ನಾವೇನ್ ಮಾಡಂಗಿಲ್ಲ, ಹಾಕಂಗಿಲ್ಲ ಅಂತ ಹೇಳುವಾಗ್ಲೂ ಸಹ ಅವಳ ನಿರೀಕ್ಷೆ ಆಗಲಿಲ್ಲ. ಅವಳು ಸಹ ಐದು ಸ್ವಾಮಿ ಸ್ವಾಮಿ ಏನ್ ಮಾಡು, ಆ ಮಕ್ಕಳು ತುಂಡು ಹಾಕ್ತಾರೆ, ಅದನ್ನಾದ್ರೂ ಕೊಡೋವಾಗ ಯೇಸು ಸ್ವಾಮಿ ಮಾತನ್ನ ಕೇಳಿ ದೇವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಅವಳಿಗೆ ಪ್ರಾರ್ಥನೆ ಉಂಟಾಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂದ್ರೆ ಒಂದೇ ಕ್ಷಣ ಉತ್ತರ ಸಿಕ್ತಾಕಿಗೆ ಸಂಸಾರ ಏನಾಯ್ತು? ಇದು ಆಯ್ತು. ಇಲ್ಲಿ ನೋಡುವಾಗ ಯಾರು ಇನ್ನೊಂದು ಸ್ತ್ರೀ ಯಾರು? ಕಾನ್ಯಾನ್ಯ ಸ್ತ್ರೀ ಆಯ್ತು. ಮತ್ತೆ ಇನ್ನೊಂದು ಯಾರು ಸ್ತ್ರೀ? ಆ ವಿಧಿವೆ. ಹಲ್ಲೆಲೂಯಾ. ಬೇಡುವುದರಲ್ಲಿ ನಿರೀಕ್ಷೆ. ಇದರಲ್ಲಿ ಅವಳಿಗೊಂದು ಏನಿದೆ? ಸಮಸ್ಯೆ ಇದೆ. ಅವಳಿಗೇನೋ ಒಂದು ಸಮಸ್ಯೆ ಇರುವಾಗ ಅವಳು ದೇವರನ್ನ ಆ ಮನುಷ್ಯನನ್ನ ಏನ್ ಮಾಡಿದವಳು? ಬಯಸಿ ಬಂದು ನನಗೆ ನ್ಯಾಯ ಕೊಡ್ತಾನೆ ಅಂತೇಳಿ. ಆದ್ರೆ ಒಂದ್ ಸಾರಿ, ಎರಡ್ ಸಾರಿ, ಎಷ್ಟು ಸತ ಅಡ್ಡಾಡಿರ್ಬೋದು ಅವರು. ನ್ಯಾಯ ಸಿಗೋದು ಅಂದ್ರೆ ಪ್ರತಿದಿನ ಬಂದು ಹೋಗಿರ್ಬೋದು. ಅವ್ನು ಲಕ್ಷ್ಯ ಕೊಡ್ಲಿಲ್ಲ, ಅವ್ನು ಇದು ಮಾಡ್ಲಿಲ್ಲ, ಏನೋ ಆದ್ರೂ ಸಹ ಏನ್ ಮಾಡಿದ್ರೆ ನಿರೀಕ್ಷೆ ಬಿಡಲಿಲ್ಲ, ಬಂದು ಕಾಡಿ ಬೇಡಿದ್ರು. ಅವ್ನು ತಿಳ್ಕೊಂಡ ಇವಳು ಬಂದು ನನ್ನ ಪ್ರತಿದಿನ ಏನ್ ಮಾಡ್ತಾಳೆ? ಕಾಡ್ತಾಳಂತೆ. ಅವ್ರ ವಿಷಯದಲ್ಲಿ ಏನ್ ಮಾಡ್ತಾನೆ? ದೇವರು ನ್ಯಾಯನ ಬೇಗ ತೀರಿಸಿದಂಥದ್ದು. ಇನ್ನೊಬ್ಬರಿದ್ದಾನೆ, ಯಾರು? ಜಕ್ಕಾಯ. ಯಾರು? ಅವನ ನಿರೀಕ್ಷೆ ಯೇಸುವನ್ನ ನೋಡ್ಬೇಕಂತೇಳಿ ಬಂದ. ಏನ್ ಮಾಡಿದ ಅವನು? ಆಲದ ಮರವನ್ನ ಹತ್ತುತ್ತಾ ಇದ್ದಾನೆ, ಮೇಲೆ ಹತ್ತುತ್ತಾ ಇದ್ದಾನೆ. ಕೆಳಗೆ ಬಾ ಅಂತ ಹೇಳಿದ್ರು. ಅವಾಗ ಅವನ ಮನೆ ಏನಾದ್ರೆ ಆಶೀರ್ವದಿಸಲ್ಪಡ್ತದೆ. ಹಲ್ಲೆಲೂಯಾ. ಅಂದ್ರೆ ನಿರೀಕ್ಷೆಯಿಂದ ಬಂದಂತ ಯೇಸು ಸ್ವಾಮಿ ಕಡೆ ಅವ್ರೇನಾಗಲಿಲ್ಲ, ನಿರಾಶೆ ಆಗಲಿಲ್ಲ. ಹಲ್ಲೆಲೂಯಾ. ಒಂದ್ಸಾರಿ ಬೈಬಲಲ್ಲಿ ಮೀನ ಸಿಕ್ಕದೆ ಏನಾಗಿತ್ತು? ಶಿಷ್ಯರು ನಿರಾಶೆ ಆಗಿದ್ರು. ಅಲ್ಲಿ ಬರುವಾಗ ಯೇಸು ಸ್ವಾಮಿ ಮೀನು ಬೇಟೆಗಾಗಿ ಬಲಿಯನ್ನು ಹಾಕಲು ಹೇಳುವಾಗ, ಸ್ವಾಮಿ ರಾತ್ರಿ ಎಲ್ಲ ನಾವೇನ್ ಮಾಡಿದ್ದೇವೆ? ಆದರೆ ನಿನ್ನ ಮಾತಿನ ಮೇಲೆ, ನೀನು ಹೇಳ್ತಾ ಇದ್ದಲ್ಲ, ಆ ನಂಬಿಕೆ ನಿರೀಕ್ಷೆ ಮೇಲೆ ಆಗ್ತಾ ಇದ್ದಾರೆ. ಬಲಿಗಳು ಹರಿದು ಹೋಗುವಷ್ಟು ಏನಾಗ್ತಾ ಇದ್ದಾರೆ? ನೀರು ಸಿಗ್ತಾ ಇದ್ದಾರೆ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ಯಾರ್ಯಾರು ಯೇಸುವಿನ ಮೇಲೆ ನಿರೀಕ್ಷೆಯನ್ನು ಇಟ್ಟು ದೇವರನ್ನು ಸಹಾಯ ಮಾಡ್ತಾನೆ ಅಂತೇಳಿ ದೃಢವಾಗಿ ನಂಬಿದ್ರು, ದೇವರು ಅವ್ರನ್ನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನಡೆಸುವಂತವನಾಗಿ. ಹಲ್ಲೆಲೂಯಾ. ಅದಕ್ಕಾಗಿ ಜುಲೈ ತಿಂಗಳಲ್ಲಿ ದೇವರ ಮೇಲೆ ನಿರೀಕ್ಷೆ ಇರಬೇಕು. ದೇವರು ನನ್ನ ನಿರೀಕ್ಷೆ ಅದಾವೆ, ಅದನ್ನ ದೇವರು ಕೊಡ್ತಾನಂತೇಳಿ ಯಾರು ನಮ್ಮ ನಿರೀಕ್ಷೆ ಏನಂತಂದ್ರೆ ಮನುಷ್ಯರು ಕೊಡ್ತಾರಂತೇಳಿ ನಾವು ಅವ್ರ ಮೇಲೆ ಇಟ್ಟಿರ್ತೇವೆ. ಮನುಷ್ಯರು ಕೊಡೋರು ಇದ್ರು ಸಹ ನಾವೇನ್ ಮಾಡ್ಬೇಕಂದ್ರೆ ಅದನ್ನು ಕೊಡುವಂತವ್ರು ಏನಾಗಿದ್ದಾರೆ? ದೇವರು ಆಗಿಲ್ಲ ಅಂತ ಹೇಳೋದು. ಮತ್ತು ವಚನ ಹೇಳ್ತೈತೆ, ನಿನ್ನ ಮನಸ್ಸು ಹೆಂಗಿರಲಿ
ದೃಢವಾಗಿರೋದು. ಅನೇಕ ಸಾರಿ ಮನಸ್ಸು ಏನಾಗ್ತಂದ್ರೆ ಸಹಾಯ ಲೇಟಾಗಿ ಬರುವಾಗ, ಅಗತ್ಯಗಳು ಸಂಧಿಸದೇ ಇರುವಾಗ, ನಮ್ಮನ್ನ ಏನಾದರೂ ತೊಂದರೆ ಆಗುವಾಗ ನಮ್ಮ ಹೃದಯ ಏನಾಗಿರ್ತಂದ್ರೆ ಗಲಿಬಿಲಿ ಆಗ್ತದೆ. ಅಲ್ಲೇಲೂಯಾ. ಏನಾಗ್ತೈತ್ರಿ? ಗಲಿಬಿಲಿ ಆಗ್ತೈತೆ. ಅಯ್ಯೋ ಇದು ಆಗ್ತೈತೋ ಇನ್ನೊಂದು. ಆದರೆ ನಮ್ಮ ಹೃದಯ ಏನಾಗಿರುತ್ತಂದ್ರೆ ಧೈರ್ಯವಿದೆ. ಆ ವಿಧವೆ ಹೃದಯ ಹೆಂಗಿತ್ತು? ಧೈರ್ಯವಿತ್ತು. ಕಾನ್ಯಾಕಸ್ಥ ಹೃದಯ ಹೆಂಗಿತ್ತು? ಧೈರ್ಯವಿತ್ತು. ಮತ್ತು ಚಕ್ರಾಂಗ ಹೃದಯ ಹೆಂಗಿತ್ತು? ದೃಢವಾಗಿತ್ತು. ಅಲ್ಲೇಲೂಯಾ. ಹಾಗೆ ನಮ್ಮ ಹೃದಯ ಪ್ರತಿ ತಿಂಗಳು ಏನಾಗುತ್ತಂದ್ರೆ, ಈ ತಿಂಗಳು ಬರುವಾಗ ನನ್ನ ನಿರೀಕ್ಷೆ ನಿನ್ನಿಂದ ಆಗಿದೆ ಸ್ವಾಮಿ, ನನಗೆ ನೀನು ದೇವರು ಸಹಾಯ ಮಾಡಿ ಶಕ್ತನಾಗಿದ್ದೆ, ನೀನು ಒದಗಿಸಿಕೊಡುವಂಥ ಶಕ್ತನಾಗಿದೆ ದೇವರು ಅಂತೇಳಿ ನಾವು ಏನು ಮಾಡ್ಬೇಕಂದ್ರೆ ನಿರೀಕ್ಷೆಯಲ್ಲಿ ನಾವಿರುವಾಗ ದೇವರು ಆ ಕಾರ್ಯಗಳೆಲ್ಲ ದೇವರು ಒದಗಿಸ್ಕೊಡ್ತಾನೆ. ಅಲ್ಲೇಲೂಯಾ. ಇದನ್ನು ಯಾರು ಬರಿತಾ ಇದ್ದಾರೆ ಅಂತ ಹೇಳಿದ್ರೆ, ಕೀರ್ತನೆ ದಾವೀದನು ಬರಿತಾ ಇದ್ದಾನೆ. ಯಾರು ಬರಿತಾ ಇದ್ದಾರೆ? 27ನೇ ಕೀರ್ತನೆ ದಾವೀದನು ಬರಿತಾ ಇದ್ದಾನೆ. ಅವ್ನು ಯಾವಾಗ ಬರಿತಾರೆ ಅಂತ ಹೇಳಿದ್ರೆ, ಗಂಡಾಂತರದಲ್ಲಿ ಭಕ್ತನ ತನ್ನ ನಂಬಿಕೆಯನ್ನು ಪ್ರಕಟಿಸುವುದು. ಗಂಡಾಂತರ ಅಂದ್ರೆ ಪರಿಸ್ಥಿತಿ ಏನಾಗಿದೆ, ಅಲ್ಲಿ ಗಂಭೀರ ಇದೆ. ಅಂದ್ರೆ ಐಸಿಯಲ್ಲಿ ಇರುವಂತ ಮನುಷ್ಯ ಬಹಳ ಸೀರಿಯಸ್ ಅದ ಅಂತ ಗೊತ್ತಾ? ಐಸಿಯಲ್ಲಿ ಅವ್ರು ಐಸಿಯಲ್ಲಿ ಇರುವಂತ ಮನುಷ್ಯ ಏನಂತಾರೆ? ಸೀರಿಯಸ್. ಅಂದ್ರೆ ಅಲ್ಲಿ ಹೋದವರು ಉಳಿಬಹುದು ಎರಡು, ಅದಕ್ಕೆ ಐಸಿ ಅಂತಾರೆ. ಏನ್ ಬೇಕಾದ ಹಾಕ್ಬೋದು. ಅಲ್ಲಿಂದ ನಾವು ನಾರ್ಮಲ್ ಸ್ಟೇಜ್ಗೆ ಬರ್ಬೋದು, ಇಲ್ಲಿಂದ ಐಸಿ ಕೊಂಡು ಹೋಗ್ಬೋದು. ಅಲ್ಲೆಲ್ಲೂಯ್ಯ. ಅಂದ್ರೆ ಗಂಡಾಂತರ ಅವನು ಅಂತ ಪರಿಸ್ಥಿತಿಯಲ್ಲಿ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಅವನು ತನ್ನ ದೇವರ ಮೇಲೆ ನಂಬಿಕೆಯನ್ನು ಏನ್ ಮಾಡ್ತಿದ್ದಾನೆ? ಪ್ರಕಟಪಡಿಸ್ತಾ ಇದ್ದಾನೆ. ಅಲ್ಲೆಲ್ಲೂಯ್ಯ. ಅದಕ್ಕೆ ಯೆಹೋವನಲ್ಲಿ ಬೆಳಕು ರಕ್ಷಕನಾಗಿದ್ದಾನಂತ ಕೀರ್ತನೆ ಮೊದಲನೇ ಶ್ಲೋಕಕ್ಕೆ ಕೊನೆಯದಾಗಿ ವಚನ ಕರ್ತದಲ್ಲಿ ಅಂತ ಹೇಳಿದ್ರೆ, ಯೆಹೋವನನ್ನ ನಿರೀಕ್ಷಿಸಿಕೊಂಡಿರು ಅಂತ ಹೇಳ್ಬೇಕು. ಎರಡು ಫುಲ್ ಸ್ಟಾಪ್ ಇದೆ ನೋಡ್ರಿ. ಟಿಕ್ಕಿ ಟಿಕ್ಕಿದವ್ರಿ ಬೈಬಲ್ ಅಲ್ಲಿ ಅದಂತ ಇಂಟು ಜಾಸ್ತಿ ಆಗಿದ್ದಲ್ಲಿ ಟಿಕೆಟ್ ಕೊಟ್ಟಿಲ್ಲ ಅವರು. ಅದಕ್ಕೊಂದು ಅರ್ಥ ಇದೆ. ಅದು ಫುಲ್ ಸ್ಟಾಪ್. ಅದು ಫುಲ್ ಸ್ಟಾಪ್ ಅಂದ್ರೆ ಅಲ್ಲಿಗೆ ನಿಂತು ಬಿಡಿ. ಅಂದ್ರೆ ಸಿಗ್ನಲ್ ಬರುತ್ತೆ. ಎಂಡ್. ಈಗ ಸಿಗ್ನಲ್ ಬರುವಾಗ ಸ್ಟಾಪ್ ಅಂದ್ರೆ ನಿಂತು ಬಿಡ್ಬೇಕು ನಾವು. ಅಂದ್ರೆ ನಿರೀಕ್ಷಿಸಿಕೊಂಡಿರು ಅಂದ್ರೆ ಅಲ್ಲೇ ಮುಗಿತದು. ಮತ್ತೆ ವಾಕ್ಯ ಹೇಳ್ತೈತೆ ದೃಢವಾಗಿ ಇರು. ಅಲ್ಲಿ ಯಾರು ಟಿಕ್ಕಿರವ ಇರವ ಅನೇಕ ಸಾರಿ ಗಮನಿಸಂಗಿಲ್ಲ ನಾವು ಟಿಕ್ಕಿಗಳನ್ನ. ಅದೇನೋ ಅಂತಲ್ಲ, ಅವರು ಅವೇನಂತ ಹೇಳಿದ್ರೆ ಸೂಚನೆಗಳು. ಸ್ಟಾಪ್ ಅಂದ್ರೆ ಮುಂದೆ ಮಾತಾಡೋಕೆ ಹೋಗ್ಬೇಡ. ನೀವು ಮುಂದೆ ಮಾತಾಡೋಕೆ ಹೋಗ್ಬೇಡ. ಇದು ಹಾಕೈತಿ. ಮತ್ತೆ ಮುಂದೆ ಹೇಳಿದ್ರೆ ನಿನ್ನ ಹೃದಯವು ಧೈರ್ಯದಿಂದಿದೆ. ಅಲ್ಲಿ ಸ್ಟಾಪ್ ಇದೆಯಾ? ಇದೆಯಾ? ಧೈರ್ಯದಿಂದ ಏನಿದೆಯಾ ಅಲ್ಲಿ? ಅಲ್ಲಿ ಯಾಕೆ ಟಿಕ್ಕಿದಾವೆ? ಅಲ್ಲೆಲ್ಲೂಯ್ಯ. ಆಮೇಲೆ ಯೆಹೋವನನ್ನ ನಿರೀಕ್ಷಿಸಿಕೊಂಡೇ ಇರು. ನೋಡಿ, 3 ಕಡೆ ಏನಾಗಿದೆ ಅಂದ್ರೆ ಸ್ಟಾಪ್ ಸಿಗ್ನಲ್ ಇದೆ. ರೆಡ್ ಸಿಗ್ನಲ್ ಅಂದ್ರೆ ಏನು? ಅದನ್ನು ನೀವು ಅದನ್ನು ಹೇಳುವಾಗ ದೇವರು ಆ ಕಾರ್ಯಗಳನ್ನ ಮಾಡ್ತಾನೆ. ನೀನ್ ಮಾಡಕ್ ಹೋಗ್ಬೇಡ. ಅಲ್ಲೆಲ್ಲೂಯ್ಯ. ನೀನೇನ್ ಮಾಡ್ಬೇಡ, ಚಿಂತೆಯನ್ನು ಮಾಡಬೇಡ. ದೇವರ ವಾಕ್ಯದಲ್ಲಿ ಕೀರ್ತನೆ 27:14 ವಚನ, ಯೇಸುವನ್ನ ದೇವರನ್ನ ಯೆಹೋವನನ್ನ ನಿರೀಕ್ಷಿಸಿ ಕೊಂಡಿರು ದೃಢವಾಗಿರು. ನಿನ್ನ ಹೃದಯವು ಧೈರ್ಯದಿಂದಲೇ ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು ಅಂತ ಒಂದು ಕಾರ್ಯಗಳು ಆಗ್ತದೋ ಇಲ್ಲೋ, ಇದು ನಡೀತದೋ ಇಲ್ಲೋ, ಇದು ಸಂಭವಿಸೋದೋ ಇಲ್ಲೋ ಅಂತೇಳಿ ಅನೇಕ ಸಾರಿ ನಾವು ಗಲಿಬಿಲಿ ಆಗ್ತೇವೆ. ಆದರೆ ದೇವರ ಮೇಲೆ ನಿರೀಕ್ಷೆ ಇಟ್ಟುವಾಗ ದೇವರು ನಮ್ಗೆ ಏನು ಮಾಡ್ತಾನಂದ್ರೆ ಆ ಕಾರ್ಯಗಳನ್ನ ಮಾಡುವುದು. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋದು, ದೇವರೇ ಈ ತಿಂಗಳಲ್ಲಿ ನಾನು ಅನೇಕ ನಿರೀಕ್ಷೆನ ಇಟ್ಕೊಂಡು ಅಲ್ಲೆಲ್ಲೂಯ್ಯ. ರೈತರು ಏನು ನಿರೀಕ್ಷೆ ಇಟ್ಕೊಂಡಾಗ ಮಳೆ ಬರಲಿ ಅಲ್ಲೆಲ್ಲೂಯ್ಯ. ಹೌದಲ್ಲ? ಎಲ್ಲ ಪ್ರೀತಿ ಬಂದಿದ್ದಾರೆ ಅವರು. ಅದು ಅವ್ರಿಗೇನು ಬರ್ಬೇಕು? ಎಲ್ಲಿ ನೋಡ್ತಿರ್ತಾರೆ ಅವರು? ಯಾಕೆ ಮಾಡಿದ್ರೆ ಆದ್ರೆ ಏನಾಗ್ತಿಲ್ಲ, ಆಗ್ತಾ ಇಲ್ಲ. ನಿರೀಕ್ಷೆ ಅದು ದೇವರನ್ನು ನಿರೀಕ್ಷೆಯಾಗಿ ಈ ತಿಂಗಳು ಸಮೃದ್ಧಿಯಾಗಿ ದೇವರು ಮಳೆ ಕೊಡ್ತಾರೆ. ಪ್ರಾರ್ಥನೆ ಮಾಡೋ ದೇವರು ಈ ತಿಂಗಳು ಒಳ್ಳೆಯದಾಗಿ ನಾವು ನಿರೀಕ್ಷೆಯಲ್ಲಿ ಈ ತಿಂಗಳು ಅನೇಕ ಕೆಲಸ ಇರ್ಬೋದು ಅಲ್ಲ, ಕೆಲಸ ಕಾರ್ಯಗಳಿರ್ಬೋದು, ಇದಾಗಿರ್ಬೋದು. ಈ ತಿಂಗಳಲ್ಲಿ ಏನೋ ನಮ್ಮ ಹೋಗಿದ್ದು ಒಂದು ವ್ಯಕ್ತಿಯನ್ನು ಭೇಟಿಯಾಗಿರ್ಬೋದು. ಈ ತಿಂಗಳಲ್ಲಿ ಏನೋ ನಿರೀಕ್ಷಿಸೋದು ಆ ಕಾರ್ಯಗಳೆಲ್ಲರೂ ದೇವರು ಏನು ಮಾಡ್ತಾನೆ? ಶಕ್ತನಾಗಿದ್ದಾನೆ. ಅಲ್ಲೆಲ್ಲೂಯ್ಯ. ಅದಕ್ಕಾಗಿ ನೆನ್ಪಿಟ್ಕೊಳ್ತೀವಿ, ದೇವರೇ ನನ್ನ ನಿರೀಕ್ಷೆ ನೀನಾಗಿದೆ ಸ್ವಾಮಿ, ನನಗೆ ದೇವರೇ ಆಧಾರವು ನೀನಾಗಿದೆ ದೇವರೇ. ನಾ ಏನೇನು ನಿರೀಕ್ಷಿಸಿಕೊಂಡಿದ್ದೇನೋ ಅದೆಲ್ಲವನ್ನ ದೇವರಲ್ಲಿ ಒದಗಿಸಿಕೊಡುತ್ತೇವೆ ಅಪ್ಪ ನೀವು. ಅಲ್ಲೆಲ್ಲೂಯ್ಯ. ಪ್ರತಿಯೊಬ್ಬರು ನಿರೀಕ್ಷೆ ಮಾಡ್ತಾರಂತೆ. ಕಳೆದು ಸಹ ನಿರೀಕ್ಷೆ ಮಾಡ್ತಾರಂತೆ. ಕೆಲವು ಚಲೋ ಕಳತನ ಮಾಡಲಿಕ್ಕಾಗ ಹೌದಾ? ಕಳೆದು ಸಹ ಮುಂದಿರುವಾಗ ಈಗ ಎಷ್ಟೇ ಜನರನ್ನ ಏನ್ ಮಾಡಿ ಪಾಕೆಟ್ ಕಟ್ಟಿದ್ದೀವಿ. ಅಲ್ಲೆಲ್ಲೂಯ್ಯ. ಎಲ್ಲರೂ ನಿರೀಕ್ಷೆ ಹೋಗ್ತಾರಲ್ಲ. ಒಬ್ಬ ಆಟೋ ಡ್ರೈವರ್ ಎದ್ದುವಾಗ ಏನಾಗ್ತದೆ, ಈಗ ದುಡಿಬೇಕಂತೇಳಿ ಅವನು
ನಿರೀಕ್ಷೆ ಕೊಡ್ತಾರೆ. ಕೆಲವು ಜನ ಆಗ್ತೇವೆ, ಕೆಲವು ಜನರು ಅದೇ ಯಾವತ್ತು ಸಹ ನೋಡ್ರಿ ಕೆಟ್ಟದ್ರ ವಿಷಯದಲ್ಲಿ ದೇವರು ನಮ್ಗೆ ಏನು ಮಾಡೋಂಗಿಲ್ಲ, ನೆರವೇರಿಸೋದಿಲ್ಲ. ಕೆಟ್ಟದ ವಿಷಯದಲ್ಲಿ ನಾವು ದೇವರ ಮೇಲೆ ನಂಬಿಕೆ ಇಟ್ಟು ದೇವರ ಚಿತ್ತದ ಪ್ರಕಾರ ನಾವು ಏನೇನು ನಿರೀಕ್ಷಿಸಿಕೊಂಡು ದೇವರ ಜೀವಿತದಲ್ಲಿ ಆಗ್ಬೇಕಂತಾನೋ ದೇವರೆಲ್ಲವನ್ನ ಏನು ಮಾಡ್ತಾನಂದ್ರೆ ಒದಗಿಸಿಕೊಡ್ತಾನೆ. ಅಲ್ಲೇಲೂಯ, ಅಲ್ಲೇಲೂಯ. ಅದಕ್ಕಾಗಿ ನಿರೀಕ್ಷೆ ಅನ್ನುವಾಗ ಏನೇನೋ ಮತ್ತೆ ನಿರೀಕ್ಷೆ ಮಾಡ್ಕೊಂಡಿದ್ವಿ. ಬೇಡಾಗಿದ್ದನ್ನ ದೇವರು ನಮಗೆ ಕೊಡೋದಿಲ್ಲ, ಬೇಕಾಗಿರುವುದನ್ನು ದೇವರು ನಮ್ಗೆ ಏನು ಮಾಡ್ತಾನೆ, ಅನುಗ್ರಹ ಮಾಡ್ತಾನೆ. ಅಗತ್ಯವಿರುವಂಥದ್ದಲ್ಲ. ಅಲ್ಲೇಲೂಯ. ಅಲ್ಲಿ ಬೇಕಾಗಿರುವುದನ್ನು, ಈ ತಿಂಗಳು ನಮಗೆ ಬೇಕಾಗಿರುವುದನ್ನು, ಈ ತಿಂಗಳಲ್ಲಿ ನಮ್ಗೆ ಅವಶ್ಯಕತೆ ಇರುವುದನ್ನು, ನಮ್ಮ ಹೃದಯ ಬೇಕಾಗಿದ್ದಂತ ನಮ್ಗೆ ಬಯಸುತ್ತದೆ, ಅದನ್ನ ದೇವರು ಏನು ಮಾಡ್ತಾನೆ ಅಂದರೆ ದೇವರ ಮೇಲೆ ನಿರೀಕ್ಷಿಸಿಕೊಳ್ಳುವಾಗ ನಾವು ಏನು ಮಾಡಬೇಕು, ಅದನ್ನ ಕೊಡುವಂಥವನ್ನಾಗಿದ್ದಾನೆ. ಅಲ್ಲೇಲೂಯ, ಅಲ್ಲೇಲೂಯ. ದೇವರು ಈ ವಾಕ್ಯಗಳನ್ನು ಆಶೀರ್ವಾದ ಮಾಡಲಿ. ಒಂದು ನಿಮಿಷ